ನಾಸೀರ್ ಹುಸೇನ್ ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾನೆ, ಅಂಥವ್ರ ಪರವಾಗಿ ನಿಲ್ತಾರೆ ಇವರೆಲ್ಲರೂ. ಹಂಗಾಗಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಬರಗೈನ ಸರ್ಕಾರ. ಈ ಯಜಮಾನ ಸಿದ್ದರಾಮಯ್ಯ ಏನಿದ್ರು ಇವರು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವ್ರ ಯಜಮಾನರಿಗೆ ಸಾಕ್ಷಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಡ್ಕೊಂತ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ವಿಚಾರದಲ್ಲಿ ಏನು 3 ವರ್ಷಗಳ ಸಾಧನಾ ಸಮಾವೇಶ ನಡೀತಾ ಇದೋ, ಸಾಧನಾ ಸಮಾವೇಶ ಮಾಡ್ಕೊಂಡ ಸಲುವಾಗಿ 1 ಇಂಚು ಕೂಡ ಯಾವ ಪುರುಷತ್ವ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗ್ತದೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಸಂಬಳ ಹೆಚ್ಚಿಸಬೇಕು ಅಂತೇಳಿ ಅವರು ಕೂಡ ಹೋರಾಟವನ್ನು ಮಾಡೋಂಥ ಕೆಲಸ ಆಗ್ತಾ ಇದೆ. ಅದ್ರ ಜೊತೆ ಸರ್ಕಾರಿ ನೌಕರಸರು, ಇವತ್ತು ಸರ್ಕಾರಿ ನೌಕರಸರಿಗೆ ಸಂಬಳ ಇಲ್ಲ. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಸರ್ಕಾರಿ ನೌಕರಸರಿಗೆ ಅವ್ರಿಗೆ ಸಂಬಳ ತಿಂಗಳಿಗೊಮ್ಮೆ ಬರಕ್ಕೆ ಆಗ್ತಾ ಇಲ್ಲ. ಇವತ್ತಿನ ತನಕ ಕೂಡ ಎಲ್ಲ ಖಜಾನೆಗಳೆಲ್ಲ ಕೂಡ ಖಾಲಿ ಮಾಡ್ಕೊಂಡು ಕುಂತಾರೆ. ಅಲ್ಲಿ ನಮ್ಮ ಮಕ್ಕಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳಿದ್ದಂತೆ. ಹಿಜಾಬ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಈ ಡೈವರ್ಟ್ ಆಗ್ಬೇಕನ್ನಂಥ ಕಾರಣದಿಂದ ಹಿಜಾಬ್ ವಿಚಾರವನ್ನು ಕೂಡ ಅವರು ನಿಷೇಧ ಮಾಡಿದಂಥದ್ದು ಕೂಡ ವಾಪಸ್ ತೊಗೊಂಡು, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಎಲ್ಲೋ ಒಂದು ಕಡೆ ಜನರನ್ನು ಡೈವರ್ಟ್ ಮಾಡಬೇಕು, ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕನ್ನಂಥ ಕಾರಣದಿಂದ ಅವ್ರಿಗೆ ನಾವು ವಿಶೇಷವಾದಂಥ ಪ್ಯಾಕೇಜನ್ನು ಕೊಡ್ತೀವಿ ಅನ್ನೋಂಥದ್ದು ಅದೆಲ್ಲ ಬೇಡ. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದರೆ ಈ ರೀತಿ ತಾರತಮ್ಯ ಮಾಡೋಕ್ಕೆ ಹೋಗಲ್ಲ. ಪ್ರಧಾನಮಂತ್ರಿಗಳು ಅವತ್ತು ಹೇಳಿದಂಥ ಟೈಮಲ್ಲಿ ಇಷ್ಟೇ, ಮುಂದಿನ ದಿನಗಳಲ್ಲಿ ಈಗಿದ್ದಂಥ ವಾತಾವರಣದಲ್ಲಿ ಯುದ್ಧದ ಕಾಲ ನಡೀತಾ ಇದೆ ವಿದೇಶಗಳಲ್ಲಿ. ಅಮೇರಿಕ, ಇಸ್ರೇಲು, ಇರಾನ್ ಅನ್ನಂಥ ದೇಶಗಳು ಇವತ್ತು ಯುದ್ಧಗಳು ನಡೆಯೋಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಮಿತಿಯಾಗಿ ಬಳಸಬೇಕನ್ನಂತ ಹೇಳಿದಂಥ ಟೈಮಲ್ಲಿ ಇವ್ರು ಏನೇನೋ ಹೇಳಿದ್ರು. ಆದರೆ ಇವತ್ತು ಪೆಟ್ರೋಲ್ ಕೂಡ ಜಾಸ್ತಿ ಆಗಿದೆ ಅನ್ನೋಂಥದ್ದು ಬೆಳಗ್ಗೆ ಕೂಡ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಹಂಗಾಗಿ ನನಗೆ ಗೊತ್ತಿರೋಂಥ ಪ್ರಕಾರ ಈ ಸಿಚುವೇಶನ್ ಎಷ್ಟು ಬೇಗನೆ ಕಂಟ್ರೋಲ್ ಆಗುತ್ತೇನೋ ಅಷ್ಟು ಬೇಗನೆ ಇದ್ರ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಿಕೊಡೋಂಥ ಕೆಲಸ ಆಗುತ್ತೆ.